ಸೊ ಸಿನಿಮಾದ ಕತೆ ಅಂಡ್ ಹೇಳಿರೋ ಹಾಗೆ ಕಂಟೆಂಟ್ ಎಲ್ಲವೂ ಕೂಡ ಸ್ವಲ್ಪ ಸೀರಿಯಸ್ ಆಗಿದೆ. ವಿಲನ್ ಪಾರ್ಟಿನ ಹಿಡಿದು ಕತೆ ಮತ್ತೆ ಬಹಳ ಮುಖ್ಯವಾದಂತಹ ಸಮಾಜಕ್ಕೆ ಬೇಕಾದಂತಹ ಕತೆ. ಬಟ್ ಇದ್ರ ಮಧ್ಯೆ ಒಂದು ಕಾಮಿಡಿ ತರಬೇಕು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಸುಲಭ. ಬಟ್ ಹೇಗಿದೆ ನಿಮ್ಮ ಪಾತ್ರ ಅಂತ? ಎಲ್ಲರಿಗೂ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮೊದಲದಾಗಿ ನಮಸ್ಕಾರ. ಕೇಳಿಸ್ತಿದೆಯಲ್ಲ? ಸರ್, ಜನ್ಮದಿನದ ಶುಭಾಶಯಗಳು. ನಿಮ್ಮ ಕನಸೆಲ್ಲ ನನಸಾಗಲಿ. ನೀವೇನು ಅಂದ್ಕೊಂಡಿದ್ರೆ ಮಾತಾಡ್ತೀವಿ, ಅದೆಲ್ಲ ಯೋಚನೆ ಆಗಲಿ ಸರ್. ಸಿನಿಮಾ ರಿಲೀಸ್ ಆಗಿ ಖುಷಿ ಆಗುತ್ತೆ. ಯಾಕೆಂತಂದರೆ ನಿಮ್ಮ ಪಾತ್ರಗಳನ್ನ ನಾವಿಬ್ರು ಇದರಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ. ಅಂದರೆ ಪತ್ರಕರ್ತರಾಗಿ ಅಂತಂದರೆ ಇಬ್ಬರು ಒಂದೇ ಚಾನಲಲ್ಲಿ ಇರಲ್ಲ. ನಾನು ಬಂದು ಹೋಗ್ತಾ ಇರ್ತೀನಿ. ನನ್ನೊಂಥರ ವಿಚಿತ್ರ ಕ್ಯಾರೆಕ್ಟರ್. ನಾನು ಏನು ಬೇಕಾದ್ರೂ ಮಾಡ್ತಿರ್ತೀನಿ, ಯೂಟ್ಯೂಬ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ನನಗೇನು ಅನ್ಸುತ್ತೆ ಅದು ಮಾಡ್ತಾ ಹೋಗ್ತಿರ್ತೀನಿ. ಅದೇ ಆ್ಯಕ್ಚುಲಿ ನೀವು ಕೇಳಿದ್ರಲ್ಲ, ಅಲ್ಲೇ ನಿಮಗೆ ಕಾಮಿಡಿ ಕ್ರಿಯೇಟ್ ಆಗುತ್ತೆ. ಖುಷಿಯಾಗಿದ್ದು ಏನಕ್ಕೆ ಅಂತಂದರೆ ಖಂಡಿತವಾಗ್ಲೂ ಈ ಸಿನಿಮಾದಿಂದ ಯಂಗ್ ಎನರ್ಜೆಟಿಕ್ ಸ್ಟಾರ್ ಹೊರಗೆ ಬರ್ತಾರೆ. ಯಾಕೆಂದರೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಆ್ಯಕ್ಷನ್ಸು ಮತ್ತು ಡ್ಯಾನ್ಸು ಮತ್ತು ಪರ್ಫಾರ್ಮೆನ್ಸು ನೋಡಿದಾಗ ಇದು ನಾನು ಆ್ಯಕ್ಚುಲಿ ಎರಡನೇ ಸಿನಿಮಾ ಜೊತೆಗೆ ಮಾಡ್ತಿರೋದು. ಆದರೆ ಇದರಲ್ಲಿ ಬೇರೆನೇ ರೇಂಜಿಗೆ ಅವರ ಕೆಲವೊಂದು ಏನು ರೋಪ್ ಇಲ್ದಂಗೆ ಅವ್ರು ಮಾಡಿರೋ ಸ್ಟೆಂಟ್ಗಳು ನೋಡ್ಬಿಟ್ಟು ಮೈ ಚುಮ್ಮ ಅನ್ಸ್ಬಿಡ್ತು ನನಗೆ. ಅಷ್ಟು ಅದ್ಭುತವಾಗಿ ಮಾಡಿದರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಯಂಗ್ ಎನರ್ಜೆಟಿಕ್ ಹೀರೋ ಈ ಕಿಡಿಯಿಂದ ಸ್ಪಾರ್ಕಿಂದ ಖಂಡಿತವಾಗ್ಲೂ ಬರ್ತಾರೆ ಸದ್ಯದಲ್ಲೇ ನಿಮ್ಮ ಮುಂದೆ. ನಿಮ್ಗಳೆಲ್ಲ ಆಶೀರ್ವಾದ ಅವ್ರ ಮೇಲಿರಲಿ. ಹಾಗೆ ನನಗೆ ಇನ್ನೊಂದು ಖುಷಿಯಾಗಿದೆ ಏನಂದರೆ ಮಹಾಂತೇಶ್ ಅವರು ಒಂದು ಅದ್ಭುತವಾದ ಕಥೆ ಮಾಡ್ಕೊಂಡಿದ್ದಾರೆ. ಅಂತಂದ್ರೆ ಈಗ ನಾವು ಹೇಳ್ತೀವಿ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಥ್ರಿಲ್ಲರ್ ಸಿನಿಮಾ ಬರುತ್ತೆ, ಕನ್ನಡದಲ್ಲಿ ಯಾಕೆ ಬರ್ತಿಲ್ಲ ಅಂತ. ಖಂಡಿತವಾಗ್ಲೂ ಕನ್ನಡದಲ್ಲೂ ಒಳ್ಳೆ ಸಿನಿಮಾ, ಥ್ರಿಲ್ಲರ್ ಸಿನಿಮಾನೇ ಬರುತ್ತೆ. ಥ್ರಿಲ್ಲರ್ ಆಕ್ಚುಲಿ ಟೋಟಲಿ ಸಿನಿಮಾ ಬಂದ್ಬಿಟ್ಟು ಥ್ರಿಲ್ಲರು. ಈ ಥ್ರಿಲ್ಲರ್ ಅಲ್ಲಿ ಮುಖ್ಯವಾದ ಪಾತ್ರ ಬಂದ್ಬಿಟ್ಟು ಪ್ರೇಮ್ ಸರ್. ನಾನು ಅವರಿಗೆ ಎರಡು ವಿಷಯದಲ್ಲಿ ಫ್ಯಾನು. ಒಂದು ಅವರ ಆಕ್ಟಿಂಗಿಗೆ, ಇನ್ನೊಂದು ಅವರ ಕನ್ನಡತನಕ್ಕೆ ನಾನು ಹೆವಿ ಬಿಗ್ ಫ್ಯಾನು. ನಾನು ಹೇಳಿದ ತಕ್ಷಣ ನಾನು ನಾಗೇಶ್ ಸರ್ಗೂ ಹೇಳಿದೆ, ಸರ್ ಈ ರೋನ ಯಾರು ಮಾಡ್ತಿದ್ದಾರೆ ಸರ್ ಅಂತ. ಪ್ರೇಮ್ ಸರ್ ಹೆಸರು ಕೇಳಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ಹಸಿವಿರುತ್ತೆ ಈ ಪಾತ್ರಗಳನ್ನ ಮಾಡ್ಬೇಕು ಅಂತ. ಆ ತರದಲ್ಲಿ ಒಂಥರ ಹೆಂಗೆ ಬಿರಿಯಾನಿನೇ ಅಂತ ಹೇಳ್ಬೋದು, ಆ ತರದ್ದು ಒಂದು ಪಾತ್ರ ಅಷ್ಟು ಅದ್ಭುತವಾಗಿ ಅವರು ಮಾಡ್ತಾರೆ ಅನ್ನೋದ್ರೆ ಯಾರಿಗೂ ಡೌಟ್ ಇಲ್ಲ, ನನಗಂತೂ ಇಲ್ಲೇ ಇಲ್ಲ. ಖಂಡಿತವಾಗ್ಲೂ ಆ ಪಾತ್ರಕ್ಕೆ ಹೆಸರು ಕೇಳಿದ ತಕ್ಷಣ ಬಹಳ ಖುಷಿ ಆಯ್ತು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ನಂಗೆ ಸಿಕ್ತು. ಅದು ನನ್ನ ಅದೃಷ್ಟ. ಥ್ಯಾಂಕ್ ಯು ಸರ್. ಹಾಗೆ ಒಬ್ಬ ನಿರ್ದೇಶಕರ ಕನಸೇನಿರುತ್ತೆ, ಅದು ತುಂಬಾ ಜನ ನಿರ್ದೇಶಕರು ಕನಸು ಕಾಣ್ತಾರೆ. ಅದನ್ನ ನನ್ಸ್ ಮಾಡೋದು ಪ್ರೊಡ್ಯೂಸರು ಗರಿಮಾ ಮೇಡಮ್ ಮತ್ತು ಅವ್ರ ತಂಡಕ್ಕೆ ನಿಜವಾಗ್ಲೂ ಹ್ಯಾಟ್ಸಪ್ ಹೇಳ್ಬೇಕು. ಎಲ್ಲೂ ಒಂದು ಕೊರತೆ ಇಲ್ಲದಂಗೆ, ಯಾಕೆಂದ್ರೆ ಇಡೀ ಸಿನಿಮಾದ 40% ನಾನು ಬರ್ತೀನಲ್ವಾ ಸರ್. ಹಂಗಾಗಿ ನಾನು ಅಲ್ಲ, ಈಗ ಆಲ್ರೆಡಿ ಶೂಟ್ ಮಾಡಿರೋದ್ರಿಂದ ಸೆಟ್ಟಲ್ಲೂ ನೋಡಿದ್ವಿ, ಒಂದು ನಯಾ ಪೈಸದ್ದು ತೊಂದರೆ ಕೊಡ್ದಂಗೆ ವಿಶ್ವಾಸ್ ಅವರು, ಶುಭಮ್ ಅವರು, ಮೇಡಮ್ ಅವರು ತುಂಬಾ ಅಚ್ಚುಕಟ್ಟಾದ ಪ್ರೊಡಕ್ಷನ್ ಹೌಸು. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ಕೆ ಬಂದಿದ್ದಾರೆ. ನಾವು ಅವ್ರನ್ನ ಉಳಿಸ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಉಳಿಸ್ಕೊಂತಾರೆ ಈ ಸಿನಿಮಾದಲ್ಲಿ. ಯಾಕೆಂದ್ರೆ ಅಂತ ಒಂದು ಕಂಟೆಂಟು ಪ್ರೇಮ್ ಸರ್ ನೀವೆಲ್ಲ ಹೇಳಿದ್ರು ನೆಗೆಟಿವ್ ಶೇಡ್ ಅಂತ, ಸುಮ್ಮನೆ ಮಾಡಲ್ಲ. ಯಾಕೆಂದ್ರೆ ಅವರು ಅಷ್ಟು ನಾಲೆಡ್ಜ್ ಇದ್ದಾರೆ, ಕ್ಯಾರೆಕ್ಟರ್ ಒಪ್ಕೊಳ್ಳಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಅಂತ ಒಂದು ಅದ್ಭುತ ಕ್ಯಾರೆಕ್ಟರ್ ಪ್ರೇಮ್ ಸರ್. ಆಮೇಲೆ ರಚನಾ ಮೇಡಮ್ ಅವ್ರ ಜೊತೆನೂ ಕೂಡ ಇದು ಮೊದಲನೇ ಸಿನಿಮಾ, ಕಾಂಬಿನೇಷನ್ ಇದೆ ಅಲ್ವಾ ಮೇಡಮ್? ಖಂಡಿತವಾಗ್ಲೂ ನೀವೇನ್ ಅನ್ಕೊಂತೀರಾ ಅದನ್ನ ಮೀರಿ ಒಂದೊಳ್ಳೆ ಸಿನಿಮಾ ಬರ್ತಿದೆ, ಥ್ರಿಲ್ಲರ್ ಸಿನಿಮಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಸಿನಿಮಾ ಸ್ಪಾರ್ಕ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ ಕಾಂಬಿನೇಷನ್ ಸರ್, ನೆಕ್ಸ್ಟ್ ಇರಲಿಲ್ಲ ಅದು ಹಾಕ್ಲಿ. ಇನ್ನು ಇದೆಯಲ್ಲ ಸರ್. ವಿಶ್ವಾಸ್ ಸರ್.